ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಡೀ ರಾಜ್ಯದಲ್ಲಿ ನೀವೆಲ್ಲ ಮಾಧ್ಯಮದಲ್ಲಿ ಗಮನಿಸ್ತಾನೇ ಇದ್ದೀರಾ. ಇವತ್ತು ಬೆಳಗ್ಗೆ ಎದ್ದು ಮಾಧ್ಯಮದಲ್ಲಿ ನಾವೆಲ್ಲ ಒಂದು ಟಿ ವಿ ರಿಮೋಟ್ ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ರಜತ್ ವಿನಯದ ಲಾಂಗು ಮಚ್ಚಿದ್ದೇನೆ. ಏನು ಇವರು ಸಮಾಜಕ್ಕೆ ಏನು ಕೊಡ್ತಿದ್ದಾರೆ? ಬಿಗ್ ಬಾಸ್ ಬೇರೆ ಹೋಗಿದ್ದಾರೆ. ಬಿಗ್ ಬಾಸಿಂದ ಬಂದು ಏನು ತಮ್ಮ ರೀಲ್ಸ್ ಹುಚ್ಚಾಟಕ್ಕೆ ಇವತ್ತು ಏನು ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವಂಥ ಲಾಂಗ್ಗಳನ್ನ ಇಟ್ಕೊಂಡು ಯಾವ ರೀತಿ ರೀಲ್ಸ್ಗಳು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ದುರ್ದೈವನೇ. ಇವರಿಗೆ ನಾವುಗಳು ಬಿಗ್ ಬಾಸ್ ಟೈಮಲ್ಲಿ ವೋಟ್ ಹಾಕಿ ರಜತ್ ವಿನಯನ್ನ ಯಾವ್ಯಾವ ರೀತಿ ನಾವು ನೋಡಿದ್ವಿ, ಆಟಗಳು TRP ರೇಟೆಲ್ಲ ಮಾಡಿ ಇವ್ರಿಗೆ ಬೆಳೆಸಿದ್ವಿ. ನಾವು ಇದಕ್ಕೋಸ್ಕರನೇ ರೀಲ್ಸ್ ಮಾಡಿ ಇವತ್ತೇನು ಜೈಲು ಪಾಲಾಗಿದ್ದಾರೆ. ಒಂದು ಕಡೆ ಹೊರಗಡೆನೂ ಬಂದಿದ್ದಾರೆ. ಏನು ಇವತ್ತು ಮಾಧ್ಯಮದ ಪುಟಗಳಲ್ಲೆಲ್ಲ ಇವ್ರು ರೀಲ್ಸು ರಿಯಲ್ಲೋ ಡೂಪ್ಲಿಕೇಟು ಅನ್ನೋದೇ ಹೆಡ್ಲೈನ್ಸ್ ಆಗಿದೆ. ಏನು ಇವ್ರಿಗೇನು ಜವಾಬ್ದಾರಿ ಇದೆಯಾ, ಮಾನ ಮರಿ ಇದೆಯಾ? ಇವರ ಒಂದು ಪ್ರಚಾರದ ಹುಚ್ಚಿಗೆ, ಇವರ ಒಂದು ಪ್ರಚಾರದ ಒಂದು ಗೀಳಿಗೆ ಯಾವ ರೀತಿ ಇವತ್ತು ಜನಸಾಮಾನ್ಯ ಮೇಲೆ ಪರಿಣಾಮ ಬೀರ್ತಿದ್ದಾರೆ. ಏನು ರಜತ್ ವಿನಯ್ ಅವರೇ, ನಿಮಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? ಮುಂದಿನ ದಿನಗಳಲ್ಲಿ ನಿಮಗೆ ಜವಾಬ್ದಾರಿ ಇದೆ. ಏನು ದರ್ಶನ್ ಅವರ ಸಿನಿಮಾಗಳನ್ನ ಪ್ಯಾಂಟ್ಗಳ ಮೇಲೆ ಶರ್ಟ್ಗಳ ಮೇಲೆ ಹಾಕೋಬಿಟ್ರೆ ನೀವೇನು ದೊಡ್ಡ ಸೂಪರ್ ಸ್ಟಾರ್? ನೀವೇನು ದರ್ಶನ, ನೀವೇನು ಸುದೀಪ, ನೀವೇನಾದರೂ ಶಿವಣ್ಣನ, ನೀವೇನಾದರೂ ಧ್ರುವ ಸರ್ಜನ? ಏನು ನಿಮಗೆ ಜವಾಬ್ದಾರಿ ಇದೆಯಾ ನಿಮಗೆ? ನೀವು ನಿಮ್ಮ ಒಂದು ಏನು ಏನು ನೀವು ನಿಮ್ಮ ಒಂದು ಏನು ನಿಮಗೆ ಬೇಕಾಗಿರುವಂಥ ನಾಯಕ ನಟರು ಇಷ್ಟೇ ಇರುವಂಥ ನಾಯಕ ನಟರನ್ನ ನೀವೇನಾದರೂ ನೋಡ್ಬೇಕಂದ್ರೆ ಅವರ ಮೂವಿ ನೋಡಿ ಬೆಳೆಸಿ. ಅದು ಬಿಟ್ಟು ಹೋಗಿ ಚಿತ್ರಮಂದಿರಗಳಿಗೆ ಹೋಗಿ, ಅದು ಬಿಟ್ಟು ನೀವು ಏನು ಪ್ರಚಾರದ ಗೀಳಿಗೋಸ್ಕರ ರಜತ್ ವಿನಯ್ ಅವರಿಗೆ ನಿಮ್ಗೇನಾದರೂ ಮಾನ ಮರ್ಯಾದೆ ಮುಂದಿನ ದಿನಗಳಲ್ಲಿ ಇದ್ದರೆ ಇಂಥ ವೀಡಿಯೋಗಳನ್ನ ಮಾಡಬೇಡಿ. ರಾಜ್ಯದ ಜನತೆನ ದಿಕ್ಕು ತಪ್ಪಿಸಬೇಡಿ ಅಂತೇಳಿ ನನ್ನ ಒಂದು ಲೈವ್ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತು.